Hello all, welcome back to the channel. So in the series of International Financial Management, I have already solved case study 15 marks, that is a hedging strategy. So that is also important. Do check for that video and learn the case study. Ivaga, let's focus on 10 marks and 5 marks, that is arbitrage. So when you see the question paper, ಈ arbitrage ಅನ್ನೋದು 5 marks ಅಥವಾ 10 marks ಕೊಟ್ಟಿರ್ತಾರೆ ಆ ಪೇಪರಲ್ಲಿ. So this is also very much important to focus, and this is also very much simple if you learn the formula as well as the logic behind solving this arbitrage. So without any further delay, let's get started. Arbitrage ಅಂತಂದ್ರೆ ಏನು ಅನ್ನೋ meaning I have written. It is a process of taking the advantage of price difference in two different markets ಅಂತ ಹೇಳಿ I have written. So if I want to explain that in a simple manner, for example, ನಾವು ಬ್ಯಾಂಗ್ಳೂರಲ್ಲಿ 1 kg ಕಾಫಿ ಪೌಡರ್ 150 ರೂಪೀಸ್ ಅಂತ ಹೇಳ್ಬಿಟ್ಟು ನಾವು ಪರ್ಚೇಸ್ ಮಾಡಿರ್ತೀವಿ. ಆ ಪರ್ಚೇಸ್ ಮಾಡಿರೋ ಬ್ಯಾಂಗ್ಳೂರಲ್ಲಿ 150 ರೂಪೀಸ್ ಕೊಟ್ಬಿಟ್ಟು 1 kg ಕಾಫಿ ಪೌಡರ್ನ ಪರ್ಚೇಸ್ ಮಾಡಿರೋ ಕಾಫಿ ಪೌಡರ್ನ ನಾನು ಹೈದ್ರಾಬಾದಲ್ಲಿ 200 ರೂಪೀಸ್ಗೆ ಸೇಲ್ ಮಾಡ್ತೀನಿ. 1 kg ಕಾಫಿ ಪೌಡರ್ 200 ರೂಪೀಸ್ ಅಂತ ಹೇಳ್ಬಿಟ್ಟು ಐ ವಿಲ್ ಸೇಲ್. ಸೊ ಬ್ಯಾಂಗ್ಳೂರಲ್ಲಿ ನಾನು 150 ರೂಪೀಸ್ಗೆ ತೊಗೊಂಡಿರೋದನ್ನು ನಾನು ಹೈದ್ರಾಬಾದಲ್ಲಿ 200 ರೂಪೀಸ್ಗೆ ಸೇಲ್ ಮಾಡಿದ್ದೀನಿ. ಸೊ ಆ ಪ್ರೈಸ್ ಡಿಫ್ರೆನ್ಸ್ನೇ ನಾವು ಆರ್ಬಿಟ್ರೇಜ್ ಅಂತ ಹೇಳ್ಬಿಟ್ಟು ವಿ ವಿಲ್ ಸೇ. ಸೊ ವಿ ವಿಲ್ ಬೈ ಕರೆನ್ಸಿ ಆಫ್ one country and will be selling that to the another country at a higher price. Price difference now we will be saying it as a arbitrage. So that is what I have written. It is a process of taking advantages of price difference in two different markets. So this is all about arbitrage meaning. So ivaga ನಾವು ಅದನ್ನು ಸಾಲ್ವ್ ಮಾಡೋಣ. ಟುಡೇ ಐ ವಿಲ್ ಬಿ ಸಾಲ್ವಿಂಗ್ ದಿಸ್ ಸೆಕೆಂಡ್ ಅಂತ ಬರ್ತಿದ್ದೀನಲ್ಲ, ಈ ಕ್ವಶನ್ನ ನಾನು ಸಾಲ್ವ್ ಮಾಡ್ತೀನಿ. ಸ್ಪಾಟ್ ರೇಟ್ $1 is equals to 42.0010. 6 months forward rate $1 is equals to rupees 42.8020. Interest rate in India is equals to 12%. Interest rate in USA is equals to 8%. Does an arbitrage profit exist? If yes, determine the possibility of an arbitrage gain ಅಂತ ಹೇಳ್ಬಿಟ್ಟು they have given. So ನಾವು ಫಸ್ಟ್ ಗಿವನ್ ಬರ್ಕೊಳ್ಳೋಣ. ಗಿವನ್ ಏನೇನು ಕೊಟ್ಟವ್ರೆ? ಸ್ಪಾಟ್ ರೇಟ್ $1 is equals to 42.0010. ನೆಕ್ಸ್ಟ್ 6 months ಫಾರ್ವರ್ಡ್ ರೇಟ್. ನಾನು ಕ್ವಶನಲ್ಲಿರೋದನ್ನು ಹಂಗೆ ಬರಿತಾ ಇದ್ದೀನಿ. $1 is equals to 42.8020. ನೆಕ್ಸ್ಟ್ interest rate in India is equals to 12%. So interest rate in USA is equals to 8%. ಸೊ ನಾವು ಆರ್ಬಿಟ್ರೇಜ್ ಗೇನ್ನ ಇದೆಯಾ ಇಲ್ವಾ, ಈ ಆರ್ಬಿಟ್ರೇಜಿಂದ ಗೇನ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು ದೇ ಹ್ಯಾವ್ ಗಿವನ್. ಸೊ ದಿಸ್ ಇಸ್ ಆಲ್ ಅಬೌಟ್ ಗಿವನ್. ಸೊ ನಾನು ಇದನ್ನು ಲಾಜಿಕಲ್ಲಾಗಿ ನಿಮಗೆ ಹೇಳ್ಕೊಡ್ತೀನಿ ಸೊ ದಟ್ ಇಟ್ ವಿಲ್ ಬಿ ಈಸಿ. ಸೊ ಫಸ್ಟ್ ಸ್ಟೆಪ್ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಸ್ಟೆಪ್ 1, ನಾವು ಫಾರ್ವರ್ಡ್ ಪ್ರೀಮಿಯಮ್ ಡಿಸ್ಕೌಂಟ್ನ ನಾವು ಐಡೆಂಟಿಫೈ ಮಾಡಬೇಕು. ಫಾರ್ವರ್ಡ್ ಪ್ರೀಮಿಯಮ್ ಆರ್ ಡಿಸ್ಕೌಂಟ್. ಸೊ ಇದಕ್ಕೆ ಪ್ರಾಪರ್ ಫಾರ್ಮುಲಾ ಏನು ಅಂತಂದರೆ, ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್ divided by spot rate into 12 divided by n into 100. ಸೊ ಈ n ಅಂತಂದರೆ ಮಂತ್ಸ್ ಅಂತ ಅರ್ಥ. ಸೊ n is equals to months. ಓಕೆ, ಸೊ ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್ ಡಿವೈಡೆಡ್ ಬೈ ಸ್ಪಾಟ್ ರೇಟ್ ಇಂಟು 12 divided by n into 100. n ಅಂತಂದರೆ ಮಂತ್ಸ್. ಫಾರ್ವರ್ಡ್ ರೇಟ್ ಸ್ಪಾಟ್ ರೇಟ್ ಎಲ್ಲ ಡೈರೆಕ್ಟಾಗಿ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಅಮೌಂಟ್ನ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ ಮುಗೀತು. ಸೊ ಫಾರ್ವರ್ಡ್ ರೇಟ್ ಎಷ್ಟು ಕೊಟ್ಟವ್ರೆ ಕ್ವಶನಲ್ಲಿ? 42.8020, ಇದು ಡಾಲರ್. ಓಕೆ, ಮೈನಸ್ ಸ್ಪಾಟ್ ರೇಟ್ ಎಷ್ಟು ಕೊಟ್ಟವ್ರೆ? 42.0010. ನೆಕ್ಸ್ಟ್ ಸ್ಪಾಟ್ ರೇಟ್ ಎಷ್ಟು ಕೊಟ್ಟವ್ರೆ? ಸೇಮ್ 42.0010 ಇಂಟು 12 divided by 12 ಕಾನ್ಸ್ಟೆಂಟ್, ಯು ಕಾಂಟ್ ಚೇಂಜ್ ದಟ್. ಎನ್, ಸೊ ಎನ್ ವ್ಯಾಲ್ಯೂ ಅಂತಂದರೆ ಏನಂದರೆ ಮಂತ್ಸ್. ಸೊ ಹೌ ಮೆನಿ ಮಂತ್ಸ್ ದೇ ಹ್ಯಾವ್ ಗಿವನ್? 6 months. ಸೊ 12 divided by 6 into 100. ಇದನ್ನು ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ಳಿ.
So 42.8020 minus 42.010, which is equals to 0.801 divided by 42.001 into 12 divided by 6 ಮಾಡಿದರೆ we will get 2 into 100. ಓಕೆ, ಇವಾಗ ಇದನ್ನು ಹೋಲ್ ಸಮ್ ಆಗಿ ಐ ವಿಲ್ ಸಿಂಪ್ಲಿಫೈ. 0.801 ಡಿವೈಡೆಡ್ ಬೈ 42.010 ಇಂಟು 2 ಇಂಟು 100. ಸೊ ಇಫ್ ಐ ಡೂ ದ್ಯಾಟ್ ಐ ವಿಲ್ ಗೆಟ್ 3.814 ಸಿಗುತ್ತೆ. ಐ ವಿಲ್ ರೈಟ್ 3.814. ಓಕೆ, ಇದು ನಾನು ಡಾಲರ್. ದಿಸ್ ಇಸ್ ಇನ್ ಡಾಲರ್ಸ್ ಅಲ್ವಾ. ಸೊ ಫಾರ್ವರ್ಡ್ ರೇಟು ಡಾಲರಲ್ಲಿದೆ, ಸ್ಪಾಟ್ ರೇಟು ಡಾಲರಲ್ಲಿದೆ. ಸೊ ನಾನು ಡಾಲರ್ ಅಂತ ಮೆನ್ಷನ್ ಮಾಡ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡಬೇಕು ಅಂತಂದರೆ ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಸ್ನ ನಾವು ಐಡೆಂಟಿಫೈ ಮಾಡಬೇಕು. ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಸ್. ಸೊ ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಸ್ ಅಂತಂದರೆ ಏನು? ಇಲ್ಲಿ ನಮಗೆ ಇಂಟ್ರೆಸ್ಟ್ ರೇಟ್ ಇನ್ ಇಂಡಿಯಾ ಆ್ಯಸ್ ವೆಲ್ ಆಸ್ ಇಂಟ್ರೆಸ್ಟ್ ರೇಟ್ ಇನ್ USA ಅಂತ ಹೇಳ್ಬಿಟ್ಟು 2 ಇಂಟ್ರೆಸ್ಟ್ ರೇಟ್ ಕೊಟ್ಟವ್ರೆ. ಸೊ ಫಸ್ಟು ನೀವು ಆ ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಸಸ್ನ ಐಡೆಂಟಿಫೈ ಮಾಡಿ. ಫಸ್ಟು 12% ಮೈನಸ್ ಸೆಕೆಂಡ್ ಇಂಟ್ರೆಸ್ಟ್ ರೇಟು 8% ಅಲ್ವಾ. ಸೊ 12 ಮೈನಸ್ 8% ಈಸ್ 4%. ಇದನ್ನು ಮಾಡ್ಕೊಳ್ಳಿ. ಫಸ್ಟು ಫಾರ್ವರ್ಡ್ ಪ್ರೀಮಿಯಮ್ ಡಿಸ್ಕೌಂಟ್ನ ಐಡೆಂಟಿಫೈ ಮಾಡಿ, ಈ ಫಾರ್ಮುಲಾ ಅಪ್ಲೈ ಮಾಡಿ. ನೆಕ್ಸ್ಟು ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಸಸ್ನ ಐಡೆಂಟಿಫೈ ಮಾಡಿ. ಸೊ 12 ಮೈನಸ್ 8 ಮಾಡಿದರೆ ವಿ ವಿಲ್ ಗೆಟ್ 4%. I think till now we are clear with this. Next, what we have to do is, so forward rate discount and then interest rate difference. So forward rate discount ಎಷ್ಟು 3.841. Next, interest rate difference ಎಷ್ಟು 4%. ಓಕೆನಾ? ಸೊ ಈ ಥರ ಇದೆ. ನಾವು ವಾಟ್ ವಿ ಹ್ಯಾವ್ ಟು ಡೂ, ಇದೆರಡನ್ನೂ ಕಂಪೇರ್ ಮಾಡಿದರೆ ಯಾವುದು ಜಾಸ್ತಿ ಇದೆ? 4 ಜಾಸ್ತಿ ಇದೆ. ಸೊ ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಸ್ ಜಾಸ್ತಿ ಇದೆ. ಸೊ ಲಾಜಿಕಲಿ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಇವಾಗ ಯಾವುದು ಕಡಿಮೆ ಇದೆಯೋ ಅದನ್ನು ಬಾರೋ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವುದು ಜಾಸ್ತಿ ಇದೆಯೋ ಅದನ್ನು ಇನ್ವೆಸ್ಟ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ಬಾರೋ ಅಂತ ಮೆನ್ಷನ್ ಮಾಡಿ, ಯಾವುದು ಜಾಸ್ತಿ ಇರುತ್ತೋ ಅದನ್ನು ಇನ್ವೆಸ್ಟ್ ಅಂತ ಮೆನ್ಷನ್ ಮಾಡಿ. ಸೊ ನಾವು ನೆಕ್ಸ್ಟಲ್ಲಿ ಬಾರೋ ಇನ್ವೆಸ್ಟ್ ಎರಡನ್ನೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಲಾಜಿಕಲಿ ಇದನ್ನು ನೀವು ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ, ಇಫ್ ವಿ ಆರ್ ಪರ್ಚೇಸಿಂಗ್ ಸಮ್ ಲೋನ್ ಇನ್ ಬ್ಯಾಂಕ್, ನಾವು ಲೋನ್ ಏನಾರ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಬ್ಯಾಂಕಿಂದ ಅಂತಂದರೆ ನಾವು ಏನು ನೋಡ್ತೀವಿ? ಫಸ್ಟು ಇಂಟ್ರೆಸ್ಟ್ ರೇಟು, ಬಡ್ಡಿ ಎಷ್ಟು ಇಂಟ್ರೆಸ್ಟಲ್ಲಿದೆ ಅಂತ ನೋಡ್ತೀವಿ. ಸೊ ನಾವು ಅನಲೈಸ್ ಮಾಡಿ ಯಾವ ಬ್ಯಾಂಕಲ್ಲಿ ಕಡಿಮೆ ಇಂಟ್ರೆಸ್ಟ್ಗೆ ನಮಗೆ ಲೋನ್ ಕೊಡ್ತಾರೋ ಆ ಲೋನ್ನೇ ನಾವು ಬಾರೋ ಮಾಡೋದು. ಸೇಮ್ ವೈಸ್, ಸೊ ಯಾವುದು ಕಡಿಮೆ ಇರುತ್ತೋ ಆ ಇಂಟ್ರೆಸ್ಟಲ್ಲಿ ನಾವು ಬಾರೋ ಮಾಡ್ತೀವಿ. ನೆಕ್ಸ್ಟ್, ಇವಾಗ ನಾವು ಯಾವುದೋ ಒಂದು ಮ್ಯೂಚುವಲ್ ಫಂಡ್ಸ್ ಏನೋ ಒಂದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟು % ಇಂಟ್ರೆಸ್ಟ್ ನಮಗೆ ರಿಟರ್ನ್ ಆಗ್ತಾ ಇದೆ, ಅದರಿಂದ ಎಷ್ಟು ಲಾಭ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಮಗೆ ಬರ್ತಾ ಇದೆ ಅಂತ ನೋಡ್ತೀವಿ. ಸೊ ಅನಲೈಸ್ ಮಾಡಿ ಯಾವುದು ನಮಗೆ ಜಾಸ್ತಿ ಇಂಟ್ರೆಸ್ಟ್ನಲ್ಲಿ ಈಲ್ಡ್ ಮಾಡುತ್ತೋ ಅದಕ್ಕೆ ನಾವು ಇನ್ವೆಸ್ಟ್ ಮಾಡೋದು. ಸೇಮ್ ವೈಸ್, ಸೊ ಇದರಲ್ಲಿ ಎರಡನ್ನೂ ಕಂಪೇರ್ ಮಾಡಿದರೆ ಇದು ಜಾಸ್ತಿ ಇದೆ, ಸೊ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತೇಳಿ ಅರ್ಥ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಎರಡರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದನ್ನು ಬಾರೋ ಅಂತ ಹಾಕ್ಬಿಡಿ, ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಇನ್ವೆಸ್ಟ್ ಅಂತ ಹಾಕಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಅಂತಂದರೆ, ಸ್ಟೆಪ್ 2. ಸೊ ಇವಾಗ ಇದು ಡಾಲರಲ್ಲಿ ಇದೆಯಲ್ಲ, ಡಾಲರ್ ಅಂತ ಮೆನ್ಷನ್ ಮಾಡಿದ್ದೀನಿ. 4% ಇವಾಗ ನಮಗೆ 2 ಕರೆನ್ಸಿ ಇಲ್ಲಿ ಕೊಟ್ಟವ್ರೆ, ಇಂಡಿಯನ್ ಆ್ಯಂಡ್ USA. ಸೊ ನಾವು ಫಾರ್ವರ್ಡ್ ಡಿಸ್ಕೌಂಟ್ ಪ್ರೀಮಿಯಮ್ ಮಾಡಿದ್ದು ಸ್ಪಾಟ್ ರೇಟು, ಫಾರ್ವರ್ಡ್ ರೇಟು ಡಾಲರಲ್ಲಿತ್ತು. ಸೊ ಅದನ್ನು ನಾನು ಡಾಲರ್ ಅಂತ ಮೆನ್ಷನ್ ಮಾಡ್ಕೊಂಬಿಟ್ಟೆ. ಸೊ ಇದು ಡಾಲರಲ್ಲೇ ಇದೆ. ಸೊ ಹಂಗಂದರೆ ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಸು, ಒಂದು ಕರೆನ್ಸಿ ಮುಗೀತು, USAಗೆ ಡಾಲರ್ ಅಂತ ನಾನು ಮೆನ್ಷನ್ ಮಾಡಿಬಿಟ್ಟೆ. ಇನ್ನೊಂದು ಕರೆನ್ಸಿ ಯಾವುದಿರೋದು? ಇಂಡಿಯನ್. ಸೊ ಇದನ್ನು ರುಪೀಸ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ಫಾರ್ವರ್ಡ್ ರೇಟ್ ಸ್ಪಾಟ್ ರೇಟ್ನ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು ಡಾಲರ್ ಬೇಸಿಸ್ ಮೇಲೆ, ಅವರೇ ಕೊಟ್ಬಿಟ್ಟಿದ್ರು ಡಾಲರ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾನು ಡಾಲರ್ ಅಂತ ಮೆನ್ಷನ್ ಮಾಡಿಕೊಂಡೆ. ಇನ್ನು ಉಳಿದಿರೋ ಕರೆನ್ಸಿ ಯಾವುದು? ರುಪೀಸ್ ಅಲ್ವಾ. ಸೊ ಅದನ್ನು ನಾನು ರುಪೀಸ್ ಅಂತ ಹೇಳ್ಬಿಟ್ಟು ಐ ವಿಲ್ ಮೆನ್ಷನ್ ಲೈಕ್ ದಟ್. ಓಕೆ, ಸೊ ಇದನ್ನು ನಾವು ರುಪೀಸ್ನ ನಾವು ಇನ್ವೆಸ್ಟ್ ಮಾಡಬೇಕು, ಡಾಲರ್ನ ನಾವು ಬಾರೋ ಮಾಡಬೇಕು. ಇದೇ ಲಾಜಿಕ್ಕು. ಸೊ ಸ್ಟೆಪ್ 2, ಬಾರೋ ಇವಾಗ ಇಲ್ಲಿ ಅಮೌಂಟ್ ಕೊಟ್ಟಿರೋಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ನಾವೇ ಅದನ್ನು ಇಮ್ಯಾಜಿನರಿ ಫಿಗರ್ ಆಗಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸೊ ಇಲ್ಲಿ ನಾನು ಇಮ್ಯಾಜಿನರಿಯಾಗಿ ಐ ವಿಲ್ ಟೇಕ್ 1 lakh 1000 ಅಂತ ಅಸಂಪ್ಷನ್ ತೊಗೊತಿದ್ದೀನಿ. ಅಮೌಂಟನ್ನು 1000
ಅಂತೇಳಿ ತಗೋತೀನಿ. ಯು ಹ್ಯಾವ್ ಟು ಅಸ್ಯೂಮ್, ಯು ಕ್ಯಾನ್ ಈವನ್ ಟೇಕ್ 1 lakh ಆಲ್ಸೋ, 1 lakh 10 lakh ಎವ್ರಿಥಿಂಗ್ ಈಸ್ ಓವರ್. ಸೊ ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಐ ಹ್ಯಾವ್ ಟು 1000. ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಬಾರೋ. ನಾನು ಬಾರೋ ಅಂತಂದರೆ ಯಾವುದು, $, ಅಲ್ವಾ. ಸೊ ಬಾರೋ $1 lakh ಫ್ರಮ್ US ಅಟ್ ಯಾವ ಪರ್ಸೆಂಟು. ಬಾರೋ ಅಂತಂದರೆ ಐ ಹ್ಯಾವ್ ಸೆಡ್ ಡಾಲರ್ನ ಇನ್ ಡಾಲರ್ ವಿ ವಿಲ್ ಬಾರೋ. ಸೊ ಇಂಟ್ರೆಸ್ಟ್ ರೇಟ್ ಇನ್ USA. ಬಾರೋದಕ್ಕೆ ನಾವು ಯಾವ್ದು ತೊಗೊಂಡಿದ್ದೀವಿ, US. ಸೊ US ಇಂಟ್ರೆಸ್ಟ್ ರೇಟ್ನ ವಿ ವಿಲ್ ಟೇಕ್ ಇಯರ್ 8%. ಓಕೆ, ಸೊ ಇದರಲ್ಲಿ ಯಾವ್ದು ಕಡಿಮೆ ಇತ್ತು, ಬಾರೋ ಕಡಿಮೆ ಇತ್ತು, ವಿಚ್ ಮೀನ್ಸ್ ಡಾಲರ್. ಸೊ ಡಾಲರಲ್ಲಿ ನಾನು ಫಸ್ಟು ಬಾರೋ ಮಾಡ್ಕೋತೀನಿ. ಇನ್ವೆಸ್ಟ್ ಮಾಡೋದನ್ನು ಇಂಡಿಯನ್ ರುಪೀಸಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ. ಸೊ ಬಾರೋ ಮಾಡಿಕೊಂಡೆ. ಸೊ 1000 ಇಂಟು ಎಷ್ಟು ಪರ್ಸೆಂಟು, 8% ಇಂಟು ಹೌ ಮೆನಿ ಮಂತ್ಸ್, 6 divided by 12. ಸೊ ಅಮೌಂಟ್ ಇಂಟು ಇಂಟ್ರೆಸ್ಟ್ ಇಂಟು ಮಂತ್ಸ್. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿ. 1000 ಇಂಟು 8% ಇಂಟು 6 divided by 12 ಮಾಡಿದ್ರೆ ವಿ ವಿಲ್ ಗೆಟ್ 40. ಸೊ ಬಂದಿರೋ 40ಗೆ 1000ನ ಆ್ಯಡ್ ಮಾಡ್ಕೊಳ್ಳಿ. ಸೇಮ್ 1000ನ ಆ್ಯಡ್ ಮಾಡಿಕೊಂಡ್ರೆ ವಿ ವಿಲ್ ಗೆಟ್ 1040. ಓಕೆ, ಸೊ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ ಇಟ್ ವಿಲ್ ಬಿ ವೆರಿ ಸಿಂಪಲ್. ಇಫ್ ಯು ಕನ್ಫ್ಯೂಸ್ ಇನ್ ದಟ್ ಲಾಜಿಕ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಓಕೆ, ಸೊ ಇದನ್ನು ನಾನು ಫಸ್ಟ್ ಫಾರ್ವರ್ಡ್ ಪ್ರೀಮಿಯಮ್ ಡಿಸ್ಕೌಂಟು ಆ್ಯಂಡ್ ದೆನ್ ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಸಸ್ನ ಎರಡನ್ನೂ ಕಂಪೇರ್ ಮಾಡ್ತೀನಿ. ಜಾಸ್ತಿ ಬಂದಿರೋದು ಇನ್ವೆಸ್ಟ್ ಮಾಡ್ತೀನಿ, ಕಡಿಮೆ ಬಂದಿರೋದನ್ನ ನಾನು ಬಾರೋ ಮಾಡ್ತೀನಿ. ಸೊ FRD ಫಾರ್ವರ್ಡ್ ಇಂಟ್ರೆಸ್ಟ್ ರೇಟು ಡಾಲರಲ್ಲಿದೆ. ಸೊ ಇದು ಡಾಲರಲ್ಲಿ ಇರಬೇಕಂದ್ರೆ ಇನ್ನೊಂದು ಕರೆನ್ಸಿ ಯಾವುದಾಗಿರುತ್ತೆ, ರುಪೀಸ್, ಇಂಡಿಯನ್ ರುಪೀಸ್ ಆಗಿರುತ್ತೆ. ಓಕೆ, ಇಲ್ಲಿ ಪೌಂಡ್ಸ್ ಅಂತ ಕೊಟ್ಟಿದ್ರೆ ಪೌಂಡು, ಇದು ಪೌಂಡ್ ಆಗಿರುತ್ತೆ. ಎನ್ ಅಂತ ಕೊಟ್ಟಿದ್ರೆ ಎನ್, ಯೂರೋ ಅಂತ ಕೊಟ್ಟಿದ್ರೆ ಇದು ಯೂರೋ ಆಗೋಗಿರುತ್ತೆ. ಓಕೆ, ಸೊ ಡಾಲರಲ್ಲಿ ಐ ವಿಲ್ ಬಾರೋ, ರುಪೀಸಲ್ಲಿ ಐ ವಿಲ್ ಇನ್ವೆಸ್ಟ್. ಸೊ ಇಲ್ಲಿ ಬಾರೋ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಬಾರೋ. ಸೊ ಬಾರೋ ಅಂತಂದರೆ ಯಾವ ಇಂಟ್ರೆಸ್ಟ್ ರೇಟ್ನ ನಾನು ಯೂಸ್ ಮಾಡಬೇಕು, ಡಾಲರ್. ಸೊ ಡಾಲರ್ ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತ ಕೊಟ್ಟವ್ರೆ, 8%. ಸೊ ಐ ಹ್ಯಾವ್ ಟು 8% ಇಂಟು ಮಂತ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ವಿಲ್ ಗೆಟ್ 40. 40ಗೆ ಐ ಹ್ಯಾವ್ ಟು ಆ್ಯಡ್ ದ 1000. ಸೊ ಇಫ್ ನೀವು 1 lakh ಅಂತ ಅಸ್ಯೂಮ್ ಮಾಡಿಕೊಂಡ್ರೆ 1 lakh ಆ್ಯಡ್ ಮಾಡಬೇಕು. 10 lakh ಅಂತ ತೊಗೊಂಡಿದ್ರೆ 10 lakhನ you have to add. So this is assumption, they will not give in question, you have to assume 1040. So this is step 2. So next step 3, what we have to do, step 3 we have to multiply amount into spot rate. ಅಮೌಂಟ್ ಇಂಟು ಸ್ಪಾಟ್ ರೇಟ್. ಸೊ ಅಮೌಂಟ್ ಎಷ್ಟು ತೊಗೊಂಡಿದ್ದೀನಿ, ನಾನು ಅಸ್ಯೂಮ್ ಮಾಡ್ಕೊಂಡಿರೋ ಅಮೌಂಟು 1000 ಇಂಟು ಸ್ಪಾಟ್ ರೇಟ್ ಎಷ್ಟು ಕೊಟ್ಟವ್ರೆ, 42.0010 ಕೊಟ್ಟವ್ರೆ. ಸೊ ಐ ವಿಲ್ ಮಲ್ಟಿಪ್ಲೈ ದಿಸ್. ಸೊ 1000 ಇಂಟು 42.0010. ಸೊ ಇಫ್ ಐ ಡು ಐ ವಿಲ್ ಗೆಟ್ 42,001 rupees. So 42,001. I have got this. Okay. So step 4 ಏನು ಮಾಡಬೇಕು, step 3 is simple. ಅಮೌಂಟ್ ಜೊತೆಗೆ ಸ್ಪಾಟ್ ರೇಟ್ನ you have to multiply. So step 4 ಏನು ಮಾಡಬೇಕು, ಇನ್ವೆಸ್ಟ್ಮೆಂಟ್. ಸೊ ಇನ್ ದಿಸ್ ವಾಟ್ ವಿ ವಿಲ್ ಡು, ವಿ ಆರ್ ಇನ್ವೆಸ್ಟಿಂಗ್. ಸೊ ಫಸ್ಟಲ್ಲಿ ನಾವು ಬಾರೋ ಮಾಡಿದ್ವಿ, ನೆಕ್ಸ್ಟಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ ರುಪೀಸ್, ನಮಗೆ ಇಲ್ಲಿ ಎಷ್ಟು ಅಮೌಂಟ್ ಬಂದಿದೆಯೋ ಅದು. ಸೊ ನಮ್ಗೆ ಎಷ್ಟು ಬಂತು, 42,001. ಸೊ ನಾನು ಹೇಳಿದ್ದೆ ರುಪೀಸ್ನ ಇದು ಜಾಸ್ತಿ ಬಂದಿದೆ, ಸೊ ಅದನ್ನು ನಾನು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡ್ತಾ ಇರೋದು ಯಾವುದು, ಇಂಡಿಯನ್ ರುಪೀಸಲ್ಲಿ. ಸೊ ಇಂಡಿಯನ್ ರುಪೀಸ್ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, 12%. ಸೊ 12%. ಓಕೆ, ಸೇಮ್. ಸೊ ವಾಟ್ ವಿ ಹ್ಯಾವ್ ಟು ಡೂ, 42,101 ಇಂಟು 12% into 6 divided by 12. Okay, so amount into interest into months. 6 months anta question alli kottare, so I will do the in months. So let's simplify this. 42,001 into 12%
into 6 divided by 12. If I do that, I will get, so 42,001 into 12% into 6 divided by 12. So if I do that, I will get 2520.06. So for that I have to add this amount 42,001 ಈ ಅಮೌಂಟ್ನ ಆ್ಯಡ್ ಮಾಡ್ಕೋಬೇಕು. So if I do that, I will get 44,521.06. ನನಗೆ ಇಷ್ಟು ಅಮೌಂಟ್ ಬಂತು. ಸೊ ಸ್ಟೆಪ್ 4 ಏನು ಮಾಡಬೇಕು, ಸ್ಟೆಪ್ 1ಅಲ್ಲಿ ಬಾರೋ ಮಾಡಬೇಕು, ನೆಕ್ಸ್ಟ್ ಅಮೌಂಟನ್ನು ಸ್ಪಾಟ್ ರೇಟ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು, ನೆಕ್ಸ್ಟ್ ಇನ್ವೆಸ್ಟ್ ಮಾಡಬೇಕು. ಸೊ ನಮಗೆ ಯಾವುದು ಜಾಸ್ತಿ ಬಂದಿದೆ, ಇದು 4% ಜಾಸ್ತಿ ಬಂದಿದೆ. 4% ಯಾವುದು, ಇಂಡಿಯನ್ ರುಪೀಸ್. ಸೊ ಇಂಡಿಯನ್ ರುಪೀಸ್ ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಟ್ಟವ್ರೆ, 12%. ಸೊ ಐ ಹ್ಯಾವ್ ಟು 12% ಇಂಟು 6 ಮಂತ್ಸ್ ಮಾಡಿದ್ರೆ ಐ ಗಾಟ್ 2,520.06. ಅದನ್ನು ಬಂದಿರೋ ಅಮೌಂಟಿಗೆ ಐ ವಿಲ್ ಆ್ಯಡ್, ದೆನ್ ಐ ವಿಲ್ ಗೆಟ್ 44,521.06. ನೆಕ್ಸ್ಟ್ ಸ್ಟೆಪ್ 5 ಏನಂತಂದರೆ, ಸ್ಟೆಪ್ 5 ಇಸ್ ಬಂದಿರೋ ಅಮೌಂಟು 44,521.06 divided by what you have to do is ಫಾರ್ವರ್ಡ್ ರೇಟ್ ಕೊಟ್ಟಿರ್ತಾರಲ್ಲ 42.8020, ಅದನ್ನು ಡಿವೈಡೆಡ್ ಮಾಡ್ಕೋಬೇಕು 42.8020. ಸೊ ದಿಸ್ ಇಸ್ ಅಮೌಂಟ್ divided by forward rate. So this formula is amount divided by forward rate. So ನಾವು ಡಿವೈಡ್ ಮಾಡ್ಕೊಳ್ಳೋಣ, divided by 42.8020. if I do that, I will get 1040.1630. ಸೊ ಇಷ್ಟು ಬಂದಿದೆ. ಸೊ ನೆಕ್ಸ್ಟ್ ಸ್ಟೆಪ್ 6 ಏನು ಮಾಡಬೇಕು ಅಂತಂದರೆ, ಇವಾಗ ಅಮೌಂಟ್ ಬಂದಿದೆಯಲ್ಲ 1040.1630, ಇದನ್ನು ಯು ಹ್ಯಾವ್ ಟು ಡಿಡಕ್ಟ್ ವಿತ್ ದ ಸ್ಟೆಪ್ 2. ಬಾರೋ ಮಾಡಿರ್ತೀವಲ್ಲ ಆ ಅಮೌಂಟಿಂದ ವಿ ಹ್ಯಾವ್ ಟು ಡಿಡಕ್ಟ್. ಹೌ ಮಚ್ ವಿ ಗಾಟ್, 1040. ಸೊ 1040 ಇವಾಗ ಮೈನಸ್ ಮಾಡ್ಕೊಳ್ಳಿ, -1040. if I do that, I have got 0.1630. so 0.1630. so this is the arbitrage gain. ಇದೆ ಫೈನಲ್ ಆನ್ಸರ್. ಸೊ ದ ಆರ್ಬಿಟ್ರೇಜ್ ಗೇನ್ ಇಸ್ 0.1630. ಮೈನಸಲ್ಲಿ ಬಂದರೆ ಆರ್ಬಿಟ್ರೇಜ್ ಲಾಸ್ ಆಗಿದೆ, ಅದೇ ಪ್ಲಸ್ಸಲ್ಲಿ ಬಂದಿದ್ರೆ ಆರ್ಬಿಟ್ರೇಜ್ ಗೇನ್ ಆಗಿದೆ ಅಂತೇಳಿ ಅರ್ಥ. ಸೊ ದಿಸ್ ಇಸ್ ವೆರಿ ಸಿಂಪಲ್. ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಬಟ್ ವೆನ್ ಯು ಪ್ರಾಕ್ಟಿಸ್ ಇಟ್ ವಿಲ್ ಬಿ ಈಸಿ. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಫಾರ್ವರ್ಡ್ ಪ್ರೀಮಿಯಮ್ನ ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್ ಡಿವೈಡೆಡ್ ಬೈ ಸ್ಪಾಟ್ ರೇಟ್ ಇಂಟು 12 ಡಿವೈಡೆಡ್ ಬೈ n ಇಂಟು ಮಂತ್ಸ್. ಸೊ ಫಾರ್ವರ್ಡ್ ರೇಟ್ ಅಲ್ಲೇ ಕೊಟ್ಟವ್ರೆ 42.8020, ಸ್ಪಾಟ್ ರೇಟು ಕೊಟ್ಟವ್ರೆ 42.0010. ಮಾಡಿದ್ರೆ ವಿ ವಿಲ್ ಗೆಟ್ 6 ಹೆಂಗೆ ಬಂತು ಅಂತಂದರೆ n is month. So how many months they have given, 6 months. So if I do, I'll get this answer. So ಇಲ್ಲಿ ಫಾರ್ವರ್ಡು ಮತ್ತು ಸ್ಪಾಟ್ ರೇಟ್ ಯಾವುದ್ರಲ್ಲಿ ಕೊಟ್ಟವ್ರೆ, ಡಾಲರಲ್ಲಿ ಕೊಟ್ಟವ್ರೆ. ಸೊ ಐ ವಿಲ್ ಮೆನ್ಷನ್ ದಿಸ್ ಆ್ಯಸ್ ಡಾಲರ್. ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಸಸ್ನ ಐಡೆಂಟಿಫೈ ಮಾಡಬೇಕು. ಇಲ್ಲಿ 2 ಇಂಟ್ರೆಸ್ಟ್ ರೇಟ್ ಕೊಟ್ಟಿರ್ತಾರೆ, 12, 8. ಅದರಲ್ಲಿ ಡಿಫ್ರೆನ್ಸ್ ಐಡೆಂಟಿಫೈ ಮಾಡಿದರೆ 4 ಬಂತು. ಸೊ ಇವಾಗ ಈ ಫಾರ್ವರ್ಡ್ ಪ್ರೀಮಿಯಮ್ನು ಮತ್ತು ಇಂಟ್ರೆಸ್ಟ್ ರೇಟ್ನು ನಾವು ಕಂಪೇರ್ ಮಾಡಬೇಕು. ಸೊ ಕಂಪೇರ್ ಮಾಡಿದ್ರೆ ಯಾವುದು ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಸಸ್ಸು ಜಾಸ್ತಿ ಇದೆ. ಸೊ ಜಾಸ್ತಿ ಇರೋದನ್ನು ನಾವು ಇನ್ವೆಸ್ಟ್ ಮಾಡಬೇಕು, ಕಡಿಮೆ ಇರೋದನ್ನು ನಾವು ಬಾರೋ ಮಾಡಬೇಕು. ಇದೇ ಲಾಜಿಕ್ಕು. ಜಾಸ್ತಿ ಇದ್ದರೆ ಇನ್ವೆಸ್ಟು, ಕಡಿಮೆ ಇದ್ದರೆ ಬಾರೋ. ಸೊ ಇಲ್ಲಿ ನಾನು ಡಾಲರ್ ಅಂತ ಮೆನ್ಷನ್ ಮಾಡಿದ್ದೀನಿ, ಬಿಕಾಸ್ ಇಲ್ಲಿ ಫಾರ್ವರ್ಡು ಸ್ಪಾಟ್ ರೇಟ್ ಎರಡೂ ಕೊಟ್ಟಿರೋದು ಡಾಲರಲ್ಲಿ. ಸೊ ಈ ಡಾಲರ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ರೆ ಇನ್ನು ಉಳಿದಿರೋ ಕರೆನ್ಸಿ ಯಾವುದು, ಇಂಡಿಯನ್ ಕರೆನ್ಸಿ. ಸೊ ಅದು ಇಂಡಿಯನ್ ಕರೆನ್ಸಿ ಅಂತೇಳಿ ನಾನು ಮೆನ್ಷನ್ ಮಾಡ್ಕೋತೀನಿ. ಇವಾಗ ನೀವು ಈ ಅಮೌಂಟ್ನ ಬಿಟ್ಬಿಡ್ಬೇಕು. ಕರೆನ್ಸೀಸ್ನ ಮೆನ್ಷನ್ ಮಾಡಿದ ತಕ್ಷಣ ಯು ಹ್ಯಾವ್ ಟು ಲೀವ್ ದಿಸ್. ಯು ಜಸ್ಟ್ ಹ್ಯಾವ್ ಟು ಫೋಕಸ್ ಆನ್ ದ ಕರೆನ್ಸೀಸ್, ವಿಚ್ ಮೀನ್ಸ್ ನಾನು ಡಾಲರಲ್ಲಿ ಬಾರೋ ಮಾಡಬೇಕು, ರುಪೀಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಡಾಲರ್ ಇಂಟ್ರೆಸ್ಟ್ ರೇಟಲ್ಲಿ ನಾನು ಬಾರೋ ಮಾಡಬೇಕು, ರುಪೀಸ್ ಇಂಟ್ರೆಸ್ಟ್ ರೇಟಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಅರ್ಥ. ಡೋಂಟ್ ಕನ್ಸಿಡರ್ ದಿಸ್ ಪರ್ಸೆಂಟೇಜ್, ಜಸ್ಟ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಈ ಥರ ನೀವು ಬರ್ಕೋಬೇಕು, ಯಾವ್ದು ಕಡಿಮೆ ಯಾವ್ದು ಜಾಸ್ತಿ ಅಂತ ಹೇಳ್ಬಿಟ್ಟು. ಮಾಡಾದ್ಮೇಲೆ ಯು ಹ್ಯಾವ್ ಟು ಮೆನ್ಷನ್ ದ ಡಾಲರ್ಸ್. ಆಫ್ಟರ್ ದಟ್ ಯು ಹ್ಯಾವ್ ಟು ಲೀವ್ ದಿಸ್ ಪರ್ಸೆಂಟೇಜ್. ಈ ಪರ್ಸೆಂಟೇಜ್ ನಾವು ಎಲ್ಲೂ ಯೂಸ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಸ್ಟೆಪ್ ಇಸ್ ಬಾರೋ. ಬಾರೋ ಮಾಡಬೇಕು. ಬಾರೋ ಅಂತಂದರೆ ಯಾವುದು, ಡಾಲರ್ ಇಂಟ್ರೆಸ್ಟ್ ರೇಟಲ್ಲಿ ನಾವು ಬಾರೋ ಮಾಡಬೇಕು 8%. ಸೊ ನಾನು ಅಸ್ಯೂಮ್ ಮಾಡ್ಕೊಂಡಿರೋದು 1000. ಯು ಕ್ಯಾನ್ ಈವನ್ ಅಸ್ಯೂಮ್
1,10,000 your wish. 1000 ಇದ್ರೆ ಸಿಂಪಲ್ ಆಗುತ್ತೆ ಅಂತ ಹ್ಯಾವ್ ಟು 1000. ಸೊ 1000 ಇಂಟು ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಯು ಎಸ್ ಎ ಅಲ್ಲಿ 8%. ಸೊ 8% ಇಂಟು ಹೌ ಮೆನಿ ಮಂತ್ಸ್ 6 ಮಂತ್ಸ್. ಪರ್ ಇಯರ್ ಎಷ್ಟು ಮಂತ್ಸ್ ಇರುತ್ತೆ 12 ಮಂತ್ಸ್. ಸೊ 6 ಡಿವೈಡೆಡ್ ಬೈ 12. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಐ ಹ್ಯಾವ್ ಗಾಟ್ 40 ಪ್ಲಸ್ 1000 ಮಾಡ್ಕೋಬೇಕು. ಸೊ ದಟ್ ಐ ವಿಲ್ ಗೆಟ್ 1040 rupees. ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ಅಮೌಂಟ್ ಅಸ್ಯೂಮ್ ಮಾಡ್ಕೊಂಡಿರೋ ಅಮೌಂಟ್ ಇಂಟು ಸ್ಪಾಟ್ ರೇಟ್. ನಾನು ಅಸ್ಯೂಮ್ ಮಾಡ್ಕೊಂಡಿರೋ ಅಮೌಂಟು 1000. ಸ್ಪಾಟ್ ರೇಟ್ ಎಷ್ಟು ಕೊಟ್ಟವ್ರೆ 42.0010. ಅದನ್ನು ಮಲ್ಟಿಪ್ಲೈ ಮಾಡಿದರೆ ಐ ಹ್ಯಾವ್ ಗಾಟ್ 42,001. ನೆಕ್ಸ್ಟ್ ಸ್ಟೆಪ್ 4 ಏನು ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು. ಸೊ ನಾವಿಲ್ಲಿ ಅನಲೈಸ್ ಮಾಡಿದ್ವಿ ರುಪೀಸ್ ಇಂಟ್ರೆಸ್ಟ್ ರೇಟಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ರುಪೀಸ್ ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಟ್ಟವ್ರೆ 12%. ಸೊ ಬಂದಿರೋ ಅಮೌಂಟ್ ಪ್ರೀವಿಯಸ್ ಅಮೌಂಟ್ ಸೊ 42,001 ಇಂಟು ಇಂಡಿಯನ್ ಇಂಟ್ರೆಸ್ಟ್ ರೇಟ್ ಎಷ್ಟಿತ್ತು 12% ಇಂಟು ಹೌ ಮೆನಿ ಮಂತ್ಸ್ 6 ಮಂತ್ಸ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಹ್ಯಾವ್ ಗಾಟ್ 2,520.06. ಸೊ ಅದನ್ನು ಈ ಅಮೌಂಟ್ ಜೊತೆಗೆ ಐ ಹ್ಯಾವ್ ಆ್ಯಡೆಡ್ ಸೊ ದಟ್ ಐ ವಿಲ್ ಗೆಟ್ ಸಮ್ ಪರ್ಟಿಕ್ಯುಲರ್ ಅಮೌಂಟ್. ಸೊ ಸ್ಟೆಪ್ 5 ಅಲ್ಲಿ ಏನು ಮಾಡಬೇಕು, ಪ್ರೀವಿಯಸ್ ಅಮೌಂಟ್ ಡಿವೈಡೆಡ್ ಬೈ ಫಾರ್ವರ್ಡ್ ರೇಟ್. ಫಾರ್ವರ್ಡ್ ರೇಟ್ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಆ ಫಾರ್ವರ್ಡ್ ರೇಟಿಂದ ಡಿವೈಡ್ ಮಾಡಿದರೆ ಐ ಹ್ಯಾವ್ ಗಾಟ್ 1040.1630. ಸೊ ನೆಕ್ಸ್ಟ್ ಸ್ಟೆಪ್, ಫೈನಲ್ ಸ್ಟೆಪ್ ಇಸ್ ಪ್ರೀವಿಯಸ್ ಅಮೌಂಟ್ 1040.1630 ಮೈನಸ್ ನಮಗೆ ಬಾರೋ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ಅಮೌಂಟು 1040. ಸೊ ಅದನ್ನು ನಾವು ಮೈನಸ್ ಮಾಡಿದರೆ ಐ ಹ್ಯಾವ್ ಗಾಟ್ 0.1630. ಸೊ ದಿಸ್ ಇಸ್ ಆರ್ಬಿಟ್ರೇಜ್ ಗೇನ್. ಮೈನಸ್ ಸೈನಲ್ಲಿದ್ದರೆ ಅದು ಆರ್ಬಿಟ್ರೇಜ್ ಲಾಸ್, ಇದು ಪ್ಲಸ್ ಸೈನಲ್ಲಿದೆ ಸೊ ಇಟ್ ಈಸ್ ಅ ಆರ್ಬಿಟ್ರೇಜ್ ಗೇನ್. ಸೊ ಇದೇ ಆರ್ಬಿಟ್ರೇಜ್ ಪ್ರಾಬ್ಲಮ್. I hope you all like this video. If you like this video, do subscribe to the King Makers and share with your friends. Thank you all.